ಇಟ್ ಈಸ್ ಅ ಸೆಟ್ ಟು ಬಿ ಎಕ್ಸಾಮ್ ಸೀಸನ್ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ನೀವು 3/4 ಆಫ್ ದ ಫಸ್ಟ್ PUC ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಎಫೆಕ್ಟಿವ್ ಟೆಸ್ಟ್ ಅಲ್ಲಿ ನಾವು ಸ್ಕೋರ್ ಹೇಗ್ ಮಾಡಬೇಕು, ಹೌ ಟು ಸ್ಕೋರ್ ಎ ಮ್ಯಾಕ್ಸಿಮಮ್ ಮಾರ್ಕ್ಸ್, ವೇಟೇಜ್ ಇಸ್ ವೆರಿ ಮಿನಿಮಮ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ಎಸ್ ನೋಡಿ, ಈ ನವಂಬರ್ ಸೀಸನ್ ಅಂದ್ರೆ ನವಂಬರ್ ಮಂತ್ ಎಂಡ್ ಆಗಿ ಇನ್ನು ಡಿಸೆಂಬರ್ ಅಲ್ಲಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಓಕೆ, ಸೊ ನಾರ್ಮಲ್ ಆಗಿ ಡಿಸೆಂಬರ್ ಮಂತ್ ಬಂದಿದೆ ಅಂತಂದ್ರೆ ವಿಂಟರ್ ಸೀಸನ್ ಅಂತ ಅಂದ್ಬಿಟ್ಟು, ಆದ್ರೆ ಎಲ್ಲರಿಗೂ ಸಹ ಆಲ್ಮೋಸ್ಟ್ ಆಲ್ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್ಗೆ ಅಂತಂದ್ರೆ ಇಟ್ ಈಸ್ ಅ ಸೆಟ್ ಟು ಬಿ ಎಕ್ಸಾಮ್ ಸೀಸನ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಸೆಷನ್ಸ್ ಅಂದ್ರೆ ಎಲ್ಲಾ ಕಾಲೇಜಸ್ ಅಲ್ಲೂ ಸಹ ನಿಮಗೆ ಸಿಲೆಬಸ್ ಆಗಿರ್ಬೋದು, ಪೋರ್ಷನ್ಸ್ ಆಗಿರ್ಬೋದು ಕಂಪ್ಲೀಟ್ ಮಾಡುವಂತ ಒಂದು ಜೋಶ್ ಅಲ್ಲಿ ಹೋಗ್ತಾ ಇರ್ತಾರೆ. ಇಸ್ ಇಟ್ ರೈಟ್? ಸೊ ಅಷ್ಟೇ ಅಲ್ಲ, ಸೊ ನೋಡಿ ಆಲ್ರೆಡಿ ನಿಮಗೆ ಫಸ್ಟ್ PUC ಅಲ್ಲಿ ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಎಕ್ಸಾಮ್ ಬರ್ದಿರ್ತೀರಾ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಬರ್ದಿರ್ತೀರಾ, ನೀವು ನೈಸ್ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ದೀರಾ, ಪರ್ಸೆಂಟೇಜ್ ನ ಸ್ಕೋರ್ ಮಾಡಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕಮೆಂಟ್ ಅಲ್ಲೂ ಸಹ ತುಂಬಾ ಜನ ಹಾಕಿದ್ರಿ, ತುಂಬಾ ಚೆನ್ನಾಗಿ ಬರ್ದಿದ್ದೀವಿ ಸಹ ಬಂದಿದೆ ಅಂತ ಅಂದ್ಬಿಟ್ಟು. ಎಸ್, ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್. ನೋಡಿ, ಇನ್ನ ಮುಂದೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಬೋರ್ಡ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಒಂದು ಟೆಸ್ಟ್ ಅಲ್ಲಿ ಡೇಟ್ಸ್ ಅಲ್ಲಿ ನಿಮಗೆ FA2 ಎಕ್ಸಾಮ್ಸ್ ಅಲ್ಲಿ FA2 ಟೆಸ್ಟ್ ಅನ್ನೋದು ನಿಮಗೆ ಬರ್ತಾ ಇದೆ, ವಿಚ್ ಈಸ್ ಟು ಬಿ ಹೆಲ್ಡ್ ಫಾರ್ 35 ಮಾರ್ಕ್ಸ್. ಸೊ ಆ ಒಂದು ಟೆಸ್ಟ್ ಅಲ್ಲೂ ಸಹ ನೀವು ನೈಸ್ ಸ್ಕೋರ್ ಮಾಡಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನೀವು 3/4 ಆಫ್ ದ ಫಸ್ಟ್ PUC ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಅಷ್ಟೇ ಅಲ್ಲ, ಪರ್ಸೆಂಟೇಜ್ ಅಂತಂದ್ರೆ 35 ನೀವು ಸ್ಕೋರ್ ಮಾಡಿದ್ದೀರಾ ಅಂತ ಆಲ್ಮೋಸ್ಟ್ 3/4 ಆಫ್ ಸಿಲೆಬಸ್ ಕಾನ್ಫಿಡೆನ್ಸ್ ಇದೆ ನಿಮಗೆ ಅಂತ ಅನ್ಬಿಟ್ಟು. ಸೊ ದೋ ದ ಫಸ್ಟ್ PUC is not so important for your KCET, it is important for a national level entrance examination, correct ಅಲ್ವಾ? ಸೊ ಹಾಗಾಗಿ you please prepare well. ಮತ್ತೆ ಈ FA2 ಟೆಸ್ಟ್ ಅಲ್ಲಿ ನಾವು ಸ್ಕೋರ್ ಹೇಗ್ ಮಾಡಬೇಕು, ಹೌ ಟು ಸ್ಕೋರ್ ಎ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅದಕ್ಕೆ ನೋಡಿ, ಇಲ್ಲಿ ನಾನು ನಿಮಗೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ತಾ ಇದ್ದೀನಿ, ವಿಚ್ ಇನ್ಕ್ಲೂಡ್ಸ್ 2 ಮಾರ್ಕ್ಸ್ ಆಗಿರಬಹುದು, ಆಮೇಲಿಂದ 3 ಮಾರ್ಕ್ಸ್ ಆಗಿರ್ಬೋದು, ಲಾಂಗ್ ಆನ್ಸರ್ ಡೆರಿವೇಶನ್ಸ್ ಆಗಿರ್ಬೋದು, ಅಲ್ಲಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದೋಸ್ ಕ್ವಶನ್ಸ್, ಯಾವ್ಯಾವ ಕ್ವಶನ್ಸ್ ಅದು ನೋಡಕ್ಕೂ ಮೊದಲು ಓಕೆ, ಲೆಟ್ ಅಸ್ ಹ್ಯಾವ್ ದ ಸಿಲೆಬಸ್. ವಾಟ್ ಇಸ್ ದ ಟೆಸ್ಟ್ ಸಿಲೆಬಸ್ ಹಿಯರ್? ಟೆಸ್ಟ್ ಸಿಲೆಬಸ್ ಏನು ಅನ್ನೋದನ್ನ ಒಂದ್ಸಲಿ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡೋಣ. ವಾಟ್ ಇಸ್ ದ ಸಿಲೆಬಸ್ ಫಾರ್ ಯುವರ್ FA2 ಟೆಸ್ಟ್? ಸೊ ಫಸ್ಟ್ ಚಾಪ್ಟರ್ ನಾವೇನಂತ ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ಸ್ ಅಂತ ಹೇಳಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ನಾವು ಕರಿತಾ ಇದ್ದೀವಿ. ಅಂಡ್ ಸೆಕೆಂಡ್ ಒನ್ ವಿ ಕ್ಯಾನ್ ಸೇ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ಸ್, ಅದರ ಜೊತೆಗೆ ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತಾನು ಸಹ ನಮಗೆ ಬರುತ್ತೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ನಾವು ಕರಿತಾ ಇದ್ದೀವಿ. ಲೇಟರ್ ಫೈನಲಿ ವಿ ಹ್ಯಾವ್ ಟು ಸ್ಟಡಿ ದ ಥರ್ಮೋಡೈನಮಿಕ್ಸ್ ಅಂತ ಹೇಳಿದೆ. ಈ ಎಲ್ಲಾ ಎಲ್ಲಾ ಚಾಪ್ಟರ್ಸ್ ನೀವು ಥರೋ ಆಗಿ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಡ್ಯಾಮ್ ಶೂರ್ ಯು ಕ್ಯಾನ್ ಸ್ಕೋರ್ ಔಟ್ ಯುವರ್ FA2 ಎಕ್ಸಾಮ್ಸ್. ಓಕೆ, ಸೊ ನೋಡೋಣ ಇವಾಗ ಶಾರ್ಟ್ ಆನ್ಸರ್ ಕ್ವಶನ್ಸ್ ಯಾವ್ಯಾವುದು ಬರಬಹುದು ನೋಡಿ. ಸಾಲಿಡ್ಸ್ ಆಗಿರ್ಬೋದು, ಫ್ಲೂಯಿಡ್ಸ್ ಆಗಿರ್ಬೋದು. ಸೊ ವೆನ್ ಎವರ್ ವಿ ಕನ್ಸಿಡರ್ ದೋಸ್ ಚಾಪ್ಟರ್ಸ್ ವೇಟೇಜ್ ಇಸ್ ವೆರಿ ಮಿನಿಮಮ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ಗೆ ಈ ಸಾಲಿಡ್ಸ್ ಇಂದ ಮತ್ತು ಫ್ಲೂಯಿಡ್ಸ್ ಇಂದ ವೇಟೇಜ್ ಕಡಿಮೆ ಇರುತ್ತೆ, ಆದರೆ FA2 ಟೆಸ್ಟ್ಗೆ ವೇಟೇಜ್ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಯು ಶುಡ್ ನಾಟ್ ನೆಗ್ಲೆಕ್ಟ್. ನನ್ನ ಒಂದು ನಾಲೆಜ್ ಪ್ರಕಾರ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ 2 ಚಾಪ್ಟರ್ಸ್ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ದಿಸ್ ಈಸ್ ಅನ್ ಆಪರ್ಚುನಿಟಿ ಓಕೆ ಟು ಕಂಪ್ಲೀಟ್ ದೋಸ್ 2 ಚಾಪ್ಟರ್ಸ್ ಆಲ್ಸೋ. ಸೊ ಯು ಪ್ಲೀಸ್ ಪ್ರಿಪೇರ್ ವೆಲ್.
ಸೊ ಅಟ್ಲೀಸ್ಟ್ ನೀವು ಬ್ರೀಫ್ ಆಗಾದ್ರೆ ನೀವು ಓದಿದ್ದೀರಾ ಅಂತಂದ್ರೂ ಸಾಕು, ಹ್ಯಾಪಿಲಿ ಯು ಕ್ಯಾನ್ ಫಿನಿಶ್ ಆಫ್ ದೋಸ್ ಟು ಚಾಪ್ಟರ್ಸ್ ಹ್ಯಾಪಿಲಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾವ ರೀತಿ ಇರುತ್ತೆ ನೋಡಿ, ಸ್ಟ್ರೆಸ್ ಆಗಿರ್ಬೋದು, ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು, ಸ್ಟ್ರೈನ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೈನ್, ಅಂಡ್ what is the importance of the stress strain graph, classification of materials, and also what is the elastic potential energy and applications of the elasticity ಬಗ್ಗೆ ನಾವು ಡಿಸ್ಕಸ್ ಮಾಡಿ, ಅದಾದ್ಮೇಲೆ ವಾಟ್ ಈಸ್ ದ ಪ್ರೆಷರ್ ಅಂದ್ರೆ ಏನು, ಥ್ರಸ್ಟ್ ಅಂದ್ರೆ ಏನು, ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು, ವಿಸ್ಕಾಸಿಟಿ ಅಂದ್ರೆ ಏನು, ವಾಟ್ ಈಸ್ ಈಕ್ವೇಶನ್ ಆಫ್ ಕಂಟಿನ್ಯೂಟಿ, Bernoulli's theorem and applications of Bernoulli's theorem, and what is the capillarity expression ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕು. ಸೊ ಅಷ್ಟೆಲ್ಲ ನಿಮಗೆ ಪ್ಯಾಸ್ಕಲ್ಸ್ ಲಾ ಅಂಡ್ ಡೆರಿವೇಶನ್ ಆಫ್ ದ ಪ್ಯಾಸ್ಕಲ್ಸ್ ಲಾ, ವಾಟ್ ಆರ್ ಅಪ್ಲಿಕೇಶನ್ಸ್ ಆಫ್ ಪ್ಯಾಸ್ಕಲ್ಸ್ ಲಾ, ಅದನ್ನೆಲ್ಲ ನೀವು ಕಂಪಲ್ಸರಿಯಾಗಿ ನೀವು ಓದಬೇಕಾಗಿ ಬರುತ್ತೆ. ಯಾವ ರೀತಿ ಕ್ವಶನ್ಸ್ ಬರಬಹುದು ಅಂತ ನಿಮಗೆ ಎಲ್ಲ ಫಾರ್ಮ್ ತಯಾರಿ ಮಾಡಿ ಕೊಟ್ಟಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀನಿ. ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿನೇ ಇರಬಹುದು, ಬಟ್ ನೋ ನೀಡ್ ಟು ವರಿ, ಯಾಕಂದ್ರೆ ಯಾವ ರೀತಿ ಬೇಕಾದರೂ ಕ್ವಶನ್ಸ್ ಬರಬಹುದು. ಬಿಕಾಸ್ ಆಫ್ ದಟ್ ರೀಸನ್ ಐ ಹ್ಯಾವ್ ಗಿವೆನ್. ನೋಡಿ, ಈ ಒಂದು ಕ್ವಶನ್ಸ್ ಅಲ್ಲಿ 1 ಮಾರ್ಕ್ ಇನ್ಕ್ಲೂಡ್ ಆಗಿದೆ, 2 ಮಾರ್ಕ್ಸ್ ಇನ್ಕ್ಲೂಡ್ ಆಗಿದೆ, ಸೊ 3 ಮಾರ್ಕ್ಸ್ ಸಹ ಇನ್ಕ್ಲೂಡ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರದು. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಟ್. ಸೊ ದಿಸ್ ಆರ್ ಆಲ್ ದ ಕ್ವಶನ್ಸ್ ವಿಚ್ ಹ್ಯಾವ್ ಟೇಕನ್ ಫ್ರಮ್ ದ ಪ್ರೀವಿಯಸ್ ಇಯರ್ಸ್ ಬೋರ್ಡ್ ಪೇಪರ್ಸ್. ಈ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೊಡಬಹುದು ಅನ್ನೋದನ್ನೆಲ್ಲ ನಾನು ಲಿಸ್ಟ್ ಮಾಡಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದೀಸ್ ಥಿಂಗ್ಸ್. ನೋಡಿ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಂದಿದ್ದಾಗ ಥರ್ಮಲ್ ಕಂಡಕ್ಷನ್ ಅಂದ್ರೆ ಏನು, ಆಮೇಲೆ ಕನ್ವೆಕ್ಷನ್ ಅಂದ್ರೆ ಏನು, ರೇಡಿಯೇಷನ್ ಅಂದ್ರೆ ಏನು, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ರೇಡಿಯೇಷನ್ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಇನ್ನ ಸ್ಟ್ಯಾಂಡರ್ಡ್ ಲಾಸ್ ಆರ್ ದೇರ್. ವಾಟ್ ಆರ್ ದೇ ಅಂತಂದ್ರೆ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಸ್ಟಿಫೆನ್ಸ್ ಲಾ, ಅಂಡ್ ಆಲ್ಸೋ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಅಂಡ್ ಅದು 5 ಮಾರ್ಕ್ಸ್ ಬಂದಿದ್ದಾಗ ಲಾಸ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಅದನ್ನೆಲ್ಲ ನೀವು ಓದಿದ್ದೀರಾ ಅಂತಂದ್ರೆ ಇಟ್ ಈಸ್ ಸಫಿಷಿಯಂಟ್. ಹ್ಯಾಪಿಲಿ ಯು ಕ್ಯಾನ್ ಆನ್ಸರ್. ಅಂಡ್ ವೆನ್ ವಿ ಗೋ ಸೆಕೆಂಡ್ ಥರ್ಮೋಡೈನಮಿಕ್ಸ್ ಹೋಗಿದ್ದಾಗ 0th ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್. ಅಷ್ಟೇ ಅಲ್ಲ, ವಾಟ್ ಆರ್ ದಿಸ್ ಐಸೋಥರ್ಮಲ್ ಪ್ರಾಸೆಸ್ ಅಂಡ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್, ಸೈಕ್ಲಿಕ್ ಪ್ರಾಸೆಸ್ ಅಂಡ್ ಐಸೋಬಾರಿಕ್, ಐಸೋಕೋರಿಕ್, ದಿಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಸೆಸ್, ಥರ್ಮೋಡೈನಮಿಕ್ ಪ್ರಾಸೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಅಷ್ಟೇ ಅಲ್ಲ, ಅಪ್ಲಿಕೇಶನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಮೇಯರ್ಸ್ ರಿಲೇಷನ್, ದಟ್ ಇಸ್ CP ಅಂಡ್ CV ರಿಲೇಷನ್ ನಿಮಗೆ ಗೊತ್ತಾ, CP - CV is equals to R ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ಆಲ್ ದ ಕ್ವಶನ್ಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡರ್ ದ ಶಾರ್ಟ್ ಆನ್ಸರ್ ಕ್ವಶನ್ಸ್. ಸೊ ವೆನೆವರ್ ವಿ ಗೋ ದ ಲಾಂಗ್ ಆನ್ಸರ್ ಕ್ವಶನ್ಸ್ ಅಲ್ಲೂ ಸಹ ನಿಮಗೆ ಕೆಲವು ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಏನದು, ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಆಗಿರ್ಬೋದು, ಅದಾದ್ಮೇಲೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಬೆರ್ನೌಲಿಸ್ ಥಿಯರಮ್, ಬೆರ್ನೌಲಿಸ್ ಪ್ರಿನ್ಸಿಪಲ್, ಬೆರ್ನೌಲಿಸ್ ಈಕ್ವೇಶನ್ ಡೆರಿವೇಶನ್ ನ ಪ್ರೂವ್ ಮಾಡೋದು, coefficient of viscosity, Stokes law, derivation of terminal velocity, and all those things we have learned. ನೋಡಿ, laws of thermal conductivity, Newton's law of cooling. So later we have to see CP and CV relation, working of Carnot engine and obtain the expression for efficiency. Actually syllabus ಇಂದ ತೆಗೆದು ಹಾಕಿದ್ದಾರೆ, ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅಟ್ಲೀಸ್ಟ್ ಎಫಿಷಿಯನ್ಸಿ ಎಕ್ಸ್ಪ್ರೆಷನ್ ಆದ್ರೂ ನೀವು ಕಲಿಬೇಕಾಗತ್ತೆ. Later we can go with work done in adiabatic process and also isothermal process. It's a very very important questions. ಇನ್ನು ನ್ಯೂಮರಿಕಲ್ಸ್ ಬಂದಿದ್ದಾಗ ಯಾವ ರೀತಿ ನಿಮಗೆ ಕೊಟ್ಟಿದ್ದಾರೆ, ಯಾವ ರೀತಿ ನ್ಯೂಮರಿಕಲ್ಸ್ ಬಂದಿದೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯು ಪ್ಲೀಸ್ ಗೋ ಥ್ರೂ ದಟ್, ದೆನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಐಡಿಯಾ. ನೋಡಿ, ಎಲ್ಲಾ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು, ಸೊಲ್ಯೂಷನ್ಸ್ ಬೇಕು, ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಓಕೆ, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಮ್ಯಾರಥಾನ್ ಸೆಷನ್ ಆನ್ ಡಿಸೆಂಬರ್ ಫಸ್ಟ್ ಈವ್ನಿಂಗ್. ನಿಮಗೆ ಮ್ಯಾರಥಾನ್ ಸೆಷನ್ ಅಲ್ಲಿ FA2 purpose only I am taking the marathon. Happily you can attend and you can get the answers to these questions. ಈ ಎಲ್ಲಾ ಕ್ವಶನ್ಸ್ಗೂ ನೀವು ಆನ್ಸರ್ಸ್ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಟ್. ಬಿಫೋರ್ ಗೋಯಿಂಗ್ ಟು ಅಟೆಂಡ್
ದ FA2 ಮ್ಯಾರಥಾನ್ ಸೆಷನ್ ಇವೆಲ್ಲ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಇನ್ನೊಂದ್ಸರಿ ನಿಮಗೆ ರಿವಿಷನ್ ಆಗಿರೋ ತರ ಇರುತ್ತೆ. ಐ ಹೋಪ್ ನೀವೆಲ್ಲರೂ ಪ್ರಿಪೇರ್ ಆಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡುತ್ತಾ ಈ ಒಂದು ಸೆಷನ್ನ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ so please prepare well, go through these questions and practice these questions. ಯಾರಿಗಾದ್ರೂ ಡೌಟ್ಸ್ ಬಂದಿದೆ, ಇಲ್ಲ ನಮ್ಗೆ ಎಲ್ಲ ಆನ್ಸರ್ಸ್ ಬೇಕು ಅಂತಂದ್ರೆ December 1st ನಾವು ನಿಮಗೆ ಮ್ಯಾರಥಾನ್ ಅಲ್ಲಿ ಮೀಟ್ ಆಗೋಣ. ಓಕೆ, ಎಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ವಿಡಿಯೋ.